ಪೊಲೀಸ್ ಸ್ಟೇಷನ್ ಅಂತ ಇಂಗ್ಲೀಷ್ ಕರಿತೀವಿ, ಕನ್ನಡದಲ್ಲಿ ಆರಕ್ಷಕ ಠಾಣೆ. ಆರಕ್ಷಕ ಠಾಣೆ ಅಂದ್ರೇನು? ರಕ್ಷಣೆಯನ್ನು ಕೊಡ್ತಾ ಇರೋರು. ಯಾರಿಗೆ ರಕ್ಷಣೆ? ಸಮಾಜಕ್ಕೆ, ನಮಗೆ, ಜನಗಳಲ್ಲಿ ಇವರು ನಮಗೆ ಸಹಕಾರವನ್ನು ಕೊಡ್ತಾ ಇದ್ದಾರೆ. ಇಲ್ಲಿ ಒಂದು ಇಟ್ಟಿದ್ದಾರೆ, ಗೊತ್ತಾ? ಇಲ್ಲಿ ಯಾರು ಬರ್ತಾರೆ ಸ್ಟೇಷನ್ಗೆ, ಯಾರು ಹೋಗ್ತಾರೆ, ಒಳಗಡೆ ಯಾರಿದ್ದಾರೆ, ಯಾರು ಬರ್ತಾರೆ, ಇವನ್ನ ಸೆಂಟ್ರಿ ಅಂತ ಒಂದು ಕರಿತೀವಿ ನಾವು. ಅಂದರೆ ಕಾವಲುಗಾರರು, ವಿಭಾಗದ ಕಾವಲುಗಾರರು ಅಂತ ಕರಿತೀವಿ. ಇವರು ಪೊಲೀಸ್ನವರೇನೆ, ಅರ್ಥ ಆಯ್ತಲ್ಲ? ಇವ್ರು ಯಾರು ಬರ್ತಾರೆ, ಮತ್ತು ಅಧಿಕಾರಿಗಳು ಯಾರಾದರೂ ಬಂದರೆ ಇವ್ರು ಗಣ್ಣನ್ನು ಇಟ್ಕೊಂಡು ಅವರಿಗೆ ಸೆಲ್ಯೂಟ್ ಅಂತ ಕೊಡೋದಕ್ಕೆ ಆನರ್ ಅಂತ ಕರಿತೀವಿ. ಗೌರವವನ್ನು ಕೊಡಬೇಕು. ಅವ್ರು ಹಾಗೆ ಕಳಿಸೋದಕ್ಕೆ ಸಾಧ್ಯ ಇಲ್ಲ. ಗೊತ್ತಾಗ್ತಾ ಇದ್ದಿಲ್ಲ ಮಕ್ಕಳ? ಸ್ಟೇಷನ್ ಒಳಗಡೆ ಏನಿದೆ ಅಂತ ನೋಡೋಣ. ಯಾರಾದರೂ ನೋಡಿದಿರ ಸ್ಟೇಷನ್ನ? ಭಯ ಆಗುತ್ತೆ ಸ್ಟೇಷನ್ಗೆ ಹೋಗೋಕ್ಕೆ. ಭಯ ಆಗುತ್ತೆ. ಯಾವಾಗ ನಾವು ತಪ್ಪು ಮಾಡಿದಾಗ ಮಾತ್ರ ಭಯ ಆಗುತ್ತೆ. ಇವ್ರು ಬಂದರೆ ನಿಮ್ಗೆ ರಕ್ಷಣೆ ಸಿಗುತ್ತೆ. ಭಯ ಅಂತ ಅಲ್ಲೇ ಕೂತ್ಕೊಂಡಿದ್ದು ಏನೋ ಅಂತ ಅವರು ಕಳ್ಳರು ಏನು ಮಾಡ್ತಾರೆ? ತೊಂದರೆ ಕೊಡ್ತಾರೆ ಅಲ್ವಾ? ಹೊರಗಡೆ ಹೋಗೋಣ. ಮೇಡಮ್ ಇಲ್ಲಿರೋ ಸೆಂಟ್ರಿ ಮೇಡಮ್ ಇದೆಲ್ಲ ಏನು ಮಾಡಬೇಕು? SHO ಅಂತ ಕರಿತೀವಿ, ಸ್ಟೇಷನ್ ಹೆಡ್ ಅಂತ. ಇಲ್ಲಿ ಇವ್ರೇನು ಮಾಡ್ತಾರೆ ಅಂದರೆ, ಇವ್ರೇನು ಮಾಡ್ತಾರೆ, ಬಂದಂಥ ಎಲ್ಲ ಕಂಪ್ಲೇಂಟ್ಗಳನ್ನು ಪರಿಶೀಲನೆ ಮಾಡಿ ಸರಿ ಇದೆಯೋ ಇಲ್ವೋ, ಅವರಿಗೆ ನ್ಯಾಯ ಕೊಡಬೇಕು, ನ್ಯಾಯ ಕೊಡಬಾರ್ದು, ಇವ್ರ ತೊಂದರೆ ತಪ್ಪಿದೆಯೋ ತಪ್ಪಿಲ್ವೋ ಅನ್ನೋದನ್ನು ಪರಿಶೀಲನೆ ಮಾಡಿ ಇದನ್ನೇನು ಮಾಡ್ತಾರೆ ನೋಡಿ. ಆ ಕಡೆ ಇದ್ದಾರೆ ನೋಡಿ, ಅಲ್ಲಿ ಅವ್ರ ಹೆಸರೇನೆಂದರೆ ಪೊಲೀಸ್ ಇನ್ಸ್ಪೆಕ್ಟರ್ ಅಂತ, ಅದು ರೂಮು. ಅಲ್ಲಿಗೆ ಅವರಿಗೆ ಕಳಿಸ್ಕೊಡೋದಕ್ಕೆ ಪ್ರಯತ್ನ ಪಡ್ತಾರೆ. ಇಲ್ಲಿ FIR ಅಂತ ಹಾಕೋದೆಲ್ಲ ಇಲ್ಲಲ್ಲ, ಇಲ್ಲಿ ನೋಡೋದಂಗೆ. ಅರ್ಥ ಆಗ್ತಾ ಇದೆಯಾ? ಪೊಲೀಸ್ನವ್ರು ಯಾರಿರ್ತಾರೆ, ಇವರು ಹೆಣ್ಣು ಮಕ್ಕಳಿಗೆ ವಿಶೇಷವಾಗಿ ಅವ್ರ ಜೊತೆ ಇದ್ದು ಅವ್ರಿಗೆ ತೊಂದರೆ ಆದರೆ, ಹೆಣ್ಮಕ್ಳಿಗೆ ಏನಾದ್ರು ತೊಂದರೆ ಆಯಿತು ಅಂದರೆ ಅಲ್ಲಿ ಹೇಳ್ಕೊಳಕ್ಕೆ ಆಗದೆ ಇದ್ದಾಗ ಏನು ಮಾಡ್ತಾರೆ, ಇಲ್ಲಿ ಬಂದು ವುಮೆನ್ಸ್ಗೆ ಮಾತ್ರನೇ ಇಲ್ಲಿ ಅವ್ರೇನು ಮಾಡ್ತಾರೆ ಹೇಳೋದಕ್ಕೆ ಅವಕಾಶ ಇದೆ ಇಲ್ಲಿ. ಕರೆಕ್ಟ್ ಅಮ್ಮಣ? ನೋಡಿ, ಅವ್ರು ಯಾರಿಗೆ ಹೆಣ್ಮಕ್ಳಿಗೆ ಅವ್ರಿಗೇನೋ ತೊಂದರೆ ಆದಾಗ ಅವ್ರ ಹತ್ರ ಸಮಾಲೋಚನೆ ಮಾಡ್ತಾರೆ, ಅವರಿಗೆ ಒಳ್ಳೇದೇನು ಹೇಳ್ತಾರೆ, ಅವ್ರ ತೊಂದರೆ ಆಗದೆ ಇದ್ದಂಗೆ ಇವರು ನೋಡ್ಕೊತಾರೆ. ಅರ್ಥ ಆಗ್ತಾ ಇದೆಯಲ್ಲ ಇವ್ರದ್ದು? ಮಕ್ಕಳ ಇಲ್ಲಿ TV ಇದೆ ಅಂತ ನಾನು ಹೇಳಿದೆ. ಈ TV ಏನಾದರೂ ಹಾಕ್ಬಿಟ್ರೆ ಮೈನ್ ರೋಡ್ಗಳಲ್ಲಿ, ಈಗ ನಮ್ಮ ಸ್ಕೂಲ್ ಹತ್ರ ಏನಾದರೂ ಆಗ್ತಾ ಇದೆ ಅಂದರೆ ಇಲ್ಲಿ ನೋಡ್ಬೋದು. ನೀವೇನಾದರೂ ಅಲ್ಲಿ ತೊಂದರೆ ಮಾಡ್ತಾ ಇದ್ದೀರಾ ಅಂದರೆ, ಸ್ಕೂಲಲ್ಲಿ ಗಲಾಟೆ ಮಾಡ್ತಿದ್ದೀರಾ ಅಂದರೆ ಎಲ್ಲಿ ನೋಡ್ತಾರೆ? ಇಲ್ಲಿ ನೋಡ್ತಾರೆ. ರೋಡಲ್ಲಿ ಏನಾದರೂ ತೊಂದರೆ ಆಯಿತು, ಕಳ್ತನ ಆಯಿತು, ಈಗ ರೋಡ್ಗಳಲ್ಲಿ ಬೈಕ್ಗಳನ್ನು ಕಳ್ತನ ಮಾಡ್ಕೊಂಡು ಎಲ್ಲಿ ಹೋಗಿದ್ದಾನೆ, ಯಾವ ಕಡೆ ಹೋಗಿದ್ದಾನೆ, ಇದನ್ನೆಲ್ಲ CCTVನಲ್ಲಿ, ಅಲ್ಲಿರೋ CCTV ಇದಕ್ಕೆ ಕನೆಕ್ಟ್ ಆಗಿದೆ. ಸುಮಾರಾಗಿ ಒಂದು 110 CCTV ಆಯಿತಾ. ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ ಇಲ್ಲಿ, ಅಲ್ಲೊಬ್ರು ಇರ್ತಾರೆ. ಅರ್ಥ ಆಯ್ತಲ್ಲ? ಮುಂದೆ ಬನ್ನಿ. ಇಲ್ಲಿ ಪೂರ್ತಿ ಇನ್ವೆಸ್ಟಿಗೇಷನ್ ಮಾಡುವಂಥವ್ರು, ಎಲ್ಲಿ ಕಳ್ತನ ಆಗಿದೆ, ಏನಾಗಿದೆ. ಲಾ ಆ್ಯಂಡ್ ಆರ್ಡರ್ ಬೇರೆ ಇದೆ, ಇವ್ರದ್ದು ಕ್ರೈಮ್ ಅಂತ ಕರಿತೀವಿ. ಕ್ರೈಮ್ ಅಂದರೆ ಅಪರಾಧ ಮಾಡಿರೋರನ್ನ ಕರ್ಕೊಂಡ್ಬಂದು ನಿಲ್ಲಿಸುವಂಥ ಜಾಗ ಇದೆ. ಇವರೇ ಕಂಡುಹಿಡಿಯೋದು. ನೋಡಿ ಮೇಡಮ್ ಇದಾರಲ್ಲ, ಅವ್ರ ಹೆಸರು ಮಂಜುಳಾ ಅಂತ. ಸರಳ, ಸರಿ ಸರಳ. ಸರ್ ಇರ್ತಾರೆ ಬಿಡಿ, ಅವರು ಬಿಡಿ, ಅವ್ರು ಯಾವಾಗಲೂ ಇರಲೇಬೇಕು. ಅವರು ಭಾಳ ಚೆನ್ನಾಗಿ ಅವರು ನೋಡ್ಕೊಂಡು ಇದು ಮಾಡ್ತಾರೆ. ಇದು ಸಬ್ ಇನ್ಸ್ಪೆಕ್ಟರ್, ಇವರಿಬ್ಬರಿಗೆ ಹೆಡ್ ಆಗಿ ಆ ಸಬ್ ಇನ್ಸ್ಪೆಕ್ಟರ್ ರೂಮ್ ಅದು. ಅರ್ಥ ಆಯ್ತಲ್ಲ? ಕಳಿಸ್ಬೇಡಿ, ಬಂಧಿಸ್ತಾರೆ. ಒಳಗಡೆ ಇಲ್ಲಿ ಬೀಗವನ್ನು ಹಾಕ್ತಾರೆ. ಬೀಗ ಇದಕ್ಕಂತ ಇದೆ. ಯಾಕೆ? ಕಳ್ಳರಿಗೆ ಕೈಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಮಾಡಿ, ಈಗ ಸಿಗಬಾರ್ದು ಮಾಡಿ ಸರ್. ಇದು ಸಿಗಬಾರ್ದು ನೋಡಿ, ಅದು ಆ ಥರ. ಅರ್ಥ ಆಯ್ತಲ್ಲ? ಇಲ್ಲ ನೋಡಿ, ಈ ಥರ ಇಲ್ಲಿ ಬರುತ್ತೆ ನೋಡಿ, ಇಲ್ಲಿ ತೋರಿಸ್ತದೆ, ಇಲ್ಲಿ ಬರುತ್ತೆ ನೋಡಿ. ನೋಡಿಲ್ಲ? ಅಲ್ಲಿ ಲಾಕ್ ಮಾಡಿ ಯಾವುದೇ ರೀತಿಯಲ್ಲಿ ಆಚೆ ಬರೋದಕ್ಕೆ ಇದನ್ನ ಕ್ಲೋಸ್ ಮಾಡಿಬಿಟ್ರೆ ಆಗೋದಿಲ್ಲ ಅವನು. ಓಕೆ ನೋಡಿ, ಇದು ಒಂದಿದೆ ಲಾಕಪ್. ಇದು ಮಹಿಳೆಯರಿಗಿರುತ್ತೆ, ಮಹಿಳೆಯರಿಗೆ ಮಾಡಿರ್ತಾರೆ ಅಂಥವ್ರಿಗೆ
ನೋಡಿ ಅವರೇ ಇದ್ದಾರೆ, ಅವ್ರು ಇಟ್ಕೊಂಡು ಕಷ್ಟವನ್ನು ಅಂದರೆ ಪೆಟ್ಟುಗಳನ್ನು ಕೊಡ್ತಾರೆ. ಅರ್ಥ ಆಯ್ತಲ್ಲ? ಎಲ್ಲಿ ನೋಡಿ ನೀವು ನಾನು ಮುಂದೆ ಒಂದಿತ್ತು ಅಂತ ಕರಿತೀವಿ. ನೋಡಿ ಮಕ್ಕಳ ಇದನ್ನು ಎಲ್ಲಿ ಇಲ್ಲಿಗೆ ಆಗ್ತದೆ. ಅವ್ರ ಕೈಲಿ ಆಗೋದೇ ಇಲ್ಲ, ಈ ಲಾಕ್ ಇಲ್ಲದೇ ಬಿಚ್ಚಕ್ಕಾಗೋದು. ಅರ್ಥ ಆಯ್ತಲ್ಲ? ಓಕೆ, ನಾವು ಇದನ್ನು ಯಾವತ್ತೂ ಮುಟ್ಟ ಕೂಡ ಹೋಗಬಾರ್ದು. ಅಂದರೆ ನೀವೆಲ್ಲ ಏನಾಗಬೇಕು, ಒಳ್ಳೆಯ ಪ್ರಜೆಗಳಾಗಬೇಕು, ಒಳ್ಳೆಯ ಕೆಲಸವನ್ನು ಮಾಡಬೇಕು. ಅರ್ಥ ಆಯ್ತಲ್ಲ? ಬರೋದೇ ಇಲ್ಲ. ಅರ್ಥ ಆಯ್ತಲ್ಲ? ಮತ್ತು ಪಿಕ್ಚರ್ಗಳಲ್ಲಿ ನೋಡಿರ್ತೀರಲ್ಲ, ಅದನ್ನು ಅವರು ನಟನೆಗೆ ಮಾತ್ರ ಹಾಕೊಂಡಿರ್ತಾರೆ. ಅರ್ಥ ಆಯ್ತಲ್ಲ? ಪಿಕ್ಚರಲ್ಲಿ ನೋಡಿದರೆ ಅದು ನಟನೆ ಮಾತ್ರ, ಅದು ನಿಜವಾದ ಎಮರ್ಜೆನ್ಸಿಗೆ ಮಾತ್ರನೇ ಅದನ್ನು ಉಪಯೋಗಿಸ್ತೀವಿ. ನೀವು ನಾವು ಕಮ್ಯುನಿಕೇಟ್ ಮಾಡಬೇಕಂದ್ರೆ ವಿತಿನ್ ದಿ ಡಿಪಾರ್ಟ್ಮೆಂಟ್. ಈಗ ನಮ್ಮ ಪೊಲೀಸ್ ಸ್ಟೇಷನ್ ಇದ್ದಾರೆ, ನಾವು ನಮ್ಮ ಸ್ಟಾಫ್ಗೆ ಏನಾದರೂ ಹೇಳಬೇಕು ಅಂದರೆ ಇದ್ರ ಮುಖಾಂತರ ಹೇಳ್ಬೋದು. ಅಥವಾ ನಮ್ಮ ಆಫೀಸರ್ಸ್ಗೆ ಇದಕ್ಕೆ ಒಂದು ಕಂಟ್ರೋಲ್ ರೂಮ್ ಅಂತ ಇರುತ್ತೆ. ಏನು ಡಿವಿಷನ್ ಬೆಂಗಳೂರು ಸಿಟಿ ರೋಡ್ ಡಿವಿಷನ್ ಇದೆ. ನಮ್ಮದು ನಮ್ಮ ಸ್ಟೇಷನ್ ಒಂದು ಸೆಂಟ್ರಲ್ ಡಿವಿಷನ್ ಅಂತಾರೆ. ಓಕೆ, ಸೆಂಟ್ರಲ್ ಡಿವಿಷನ್ಗೆ DCP ಹೆಡ್ ಇರ್ತಾರೆ, ಅಂದರೆ DCP ಆಫೀಸರ್ ಇರ್ತಾರೆ, ಅವರು ಹೆಡ್ ಇರ್ತಾರೆ. ಅದಾದಮೇಲೆ ಸಬ್ ಡಿವಿಷನ್ ಅಂತ ಬರ್ತಾರೆ, 4 ಸಬ್ ಡಿವಿಷನ್ ACP ಇಲ್ಲಿ ಇರ್ತಾರೆ. ಒಂದು ಸಬ್ ಡಿವಿಷನಲ್ಲಿ 3 ಸ್ಟೇಷನ್ 4 ಸ್ಟೇಷನ್ ಬರುತ್ತೆ. ಅದರಲ್ಲಿ ನಮ್ಮದು